ಈ ದೊಡ್ಡ ಲಾಯರ್ ಬಗ್ಗೆ ಜನ ಮಿಸ್ಕನ್ಸೆಪ್ಷನ್ ಏನು ಇಟ್ಕೋಬಾರ್ದು. ಒಂದು ದುಡ್ಡಿನ ವಿಚಾರದಲ್ಲಿ ಅವ್ರು ದೊಡ್ಡವರು ನಮ್ಮ ತಗೋತಾರ ಅಂತ ನೋಡ್ಬೇಕಾ, ಅಥವಾ ಏನು ಸರ್ ಅಲ್ಲಿ ಮಿಸ್ಕನ್ಸೆಪ್ಷನ್ಸ್ ಬರೋದು? ಅಲ್ಲ, ನೀವು ಹೇಳೋದು ಕರೆಕ್ಟು. ಒಂದೊಂದು ಸತಿ ಇವ್ರು ತುಂಬ ದೊಡ್ಡ ಲಾಯರು, ದೊಡ್ಡ ಕೇಸ್ ಮಾತ್ರ ತೊಗೋತಾರೆ, ನಮ್ಮ ಕೇಸ್ ತೊಗೊಳ್ತಾರಾ ಇಲ್ವಾ ಅಂತ ಮನ್ಸಿಗೆ ಬರುತ್ತೆ. ಬಟ್ ಆ ಥರದ್ದು ದೊಡ್ಡ ಲಾಯರ್ ಚಿಕ್ಕ ಕೇಸ್ ತೊಗೊಳ್ಳಲ್ಲ ಅಂತೇನಿಲ್ಲ. ನಾನು ಎಲ್ಲ ಕೋರ್ಟ್ಗೂ ಹೋಗ್ತೀನಿ, ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೂ ಹೋಗ್ತೀನಿ, ಸುಪ್ರೀಂ ಕೋರ್ಟು ಒಂದೇ, ಬೇರೆ ಕೋರ್ಟು ಒಂದೇ, ಎಲ್ಲ ಒಂದೇ. ನಾವು ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ, ಎಲ್ಲ ಕಡೆ ಹೋಗ್ಬೋದು, ಅದರಲ್ಲಿ ಹೋಗೋದಕ್ಕೇನು ಅಭ್ಯಂತರ ಇಲ್ಲ. ಬಟ್ ನೀವು ಹೇಳ್ದಂಗೆ ಸಮಾಜದಲ್ಲಿ ಇನ್ನೊಂದು ಕಾರಣ ಇರ್ಬೋದು, ಏನಂದರೆ ಫೀಸ್ ಜಾಸ್ತಿ ತೊಗೋತಾರೆ ಅಂತ. ಇಂಥ ಲಾಯರ್ ಹತ್ರ ಹೋದರೆ ಅವರು ನಮಗೆ ಕೈಯಲ್ಲಿ ಆಗಲ್ಲ ಅಷ್ಟು ಫೀಸ್ ಕೊಡೋದಕ್ಕೆ, ಅದಕ್ಕೋಸ್ಕರ ನಾವು ಅವ್ರ ಹತ್ರ ಹೋಗೋಕ್ಕಾಗಲ್ಲ ಅಂತ ಒಂದ್ಸಲ ಅನ್ಕೋತಾರೆ. ಆದರೆ ನಮ್ಮ ಪ್ರೊಫೆಷನಲ್ಲಿ ನಾವು ಎಷ್ಟೋ ಕೇಸ್ ಮಾಡ್ತೀವಿ ಫೀಸ್ ಇಲ್ಲದೇನೆ, ಎಷ್ಟೋ ಮಾಡ್ತೀವಿ ಪ್ರೋ ಬೋನೋ ಅಂತ. ಇವಾಗ ಹೈಕೋರ್ಟ್ಗೆಲ್ಲ ನಾನು ಅಪೇರ್ ಆಗ್ತಾ ಇದ್ದೀನಿ, ಅದು ಯಾವುದಕ್ಕೂ ಫೀಸ್ ನಾವು ಚಾರ್ಜ್ ಮಾಡೋದೇ ಇಲ್ಲ. ಅವ್ರು ಹೇಳ್ತಾರೆ ನೀವು ಚಾರ್ಜ್ ಮಾಡಿ. ಪ್ರೋ ಬೋನೋ ಅಂದರೆ ಫ್ರೀ ಅಂತ, ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಂತ. ಈ ಸೂಟ್ಸು ಈ ಎಲ್ಲ ಟಿ ವಿ ಸೀರೀಸಲ್ಲೂ ಕೇಳಿ ಹಾಂ, ಪ್ರೋ ಬೋನೋ ಅಂದರೆ ಅದು ಫ್ರೀಯಾಗಿ ಮಾಡೋದು, ಪಬ್ಲಿಕ್ ಇಂಟ್ರೆಸ್ಟ್ಗೋಸ್ಕರ ಮಾಡೋದು ಅಂತ. ಆ ಥರ ಎಷ್ಟೋ ಸಂಸ್ಥೆಗಳಿಗೆಲ್ಲ ಅಪೇರ್ ಆಗ್ತೀವಿ. ಸಂಸ್ಥೆಗಳಿಗೂ ಅಷ್ಟೇ, ಅದು ನಾವು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅವರು, ಅದಕ್ಕೆ ನಾವು ಅಪೇರ್ ಆಗ್ತಾ ಇರುವಾಗ ಅವ್ರಿಗೆ ಫೀಸ್ ತೊಗೊಳೋಕ್ಕೆ ನಮ್ಮ ಮನಸ್ಸು ಒಪ್ಪೋದಿಲ್ಲ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.